ಏನಪ್ಪ ಒಂದು ನಿಮಿಷಪ್ಪ ಹೇಳ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಅವರ ಬಂಡವಾಳವನ್ನು ಬಯಲಿಗೆಳಿತಕ್ಕಂಥದ್ದು, ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ, ಇವರ ಕಿವಿಹಿಂಡೆತ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನ. ಮಾತನಾಡೋರಿದ್ದೇವೆ. ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ, ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ, ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ. ಇವತ್ತು ಹೇಳಬಹುದು. ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ. ಅಧಿವೇಶನ ನಂತರವೂ ಕೂಡ ಪ್ರವಾಸನ ಮುಂದುವರಿಸ್ತೇವೆ. ಅಂತಿಮವಾಗಿ ನಾವು ವರದಿಯನ್ನು ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅಧ್ಯಕ್ಷರಿಗೆ ನಾವು ವರದಿಯನ್ನು ನೀಡ್ತೇವೆ. ಆ ಸಂದರ್ಭ ತಿಳಿಸ್ತೇವೆ. ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ರಾಜ್ಯದಲ್ಲಿ ಬಾಣಂತಿಯರು, ಗರ್ಭಿಣಿಯರದು ಸಾವು, ಮಕ್ಕಳು ಸಾವು ಸೀರಿಯಸ್ ಆಗಿದೆ. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು, ಗರ್ಭಿಣಿಯರದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡವು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು, ಯಾವ ರೀತಿ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ. ಮಾಡಲಿಯಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಜನವರಿಗೆ ಅಧ್ಯಕ್ಷ ಥರ ಬದಲಾವಣೆ ಆಗುತ್ತೆ, ಅನಧ್ಯಕ್ಷನಾಗ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹತ್ತನವರು. ಆಮೇಲೆ ಹೈಕಮಾಂಡಿಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ. ಒಳ್ಳೇದಾಗಲಿ ಅವ್ರಿಗೆ. ನಾನೇನು ಕೆಟ್ಟದ್ದು ಮಾಡಲಪ್ಪ. ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ನನಗೆ ಇವತ್ತು ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ, ಪಕ್ಷ ಸಂಘಟನೆ ಮಾಡಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನಗೇನು ಜವಾಬ್ದಾರಿ ಕೊಟ್ಟಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಏನಪ್ಪ ಒಂದು ನಿಮಿಷಪ್ಪ ಹೇಳ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಅವರ ಬಂಡವಾಳವನ್ನು ಬಯಲಿಗೆಳಿತಕ್ಕಂಥದ್ದು, ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ, ಇವರ ಕಿವಿಹಿಂಡೆತ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನ. ಮಾತನಾಡೋರಿದ್ದೇವೆ.
ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ, ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ, ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ ಇವತ್ತು. ಹೇಳಪ್ಪ. ಸರ್, ನಾಳೆ ಈಗ ನೀವು ವಕ್ಫದು ಇದು ಮಾಡಿದ್ರಿ 3 ಟೀಮಲ್ಲಿ, ಎಷ್ಟು ಎಕರೆ ಆ ಥರ ಇದೆ ಏನು? ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ. ಅಧಿವೇಶನ ನಂತರವೂ ಕೂಡ ಪ್ರವಾಸನ ಮುಂದುವರಿಸ್ತೇವೆ. ಅಂತಿಮವಾಗಿ ನಾವು ವರದಿನ ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಅಧ್ಯಕ್ಷರಿಗೆ ನಾವು ವರದಿಯನ್ನು ನೀಡ್ತೇವೆ. ಆ ಸಂದರ್ಭ ತಿಳಿಸ್ತೇವೆ. ಗರ್ಭಿಣಿ ಬಾಣಂತಿಯರು ಸರ್, ಗರ್ಭಿಣಿ ಬಾಣಂತಿಯರದು ಬೇಜಾರು ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳನ್ನು. ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ಸರ್, ರಾಜ್ಯದಲ್ಲಿ ಬಾಣಂತಿಯರು ಗರ್ಭಿಣಿಯರದು ಸಾವು, ಮಕ್ಕಳು ಸಾವು ತುಂಬ ಸೀರಿಯಸ್ ಆಗಿದೆ. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು ಗರ್ಭಿಣಿಯರದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡವು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು, ಯಾವ ರೀತಿ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ. ಮೀಟಿಂಗ್ ಆದ ಬಳಿಕ ಯತ್ನಾಳ್ ಅವರು ಶಿವಮೊಗ್ಗದಲ್ಲಿ ಸಮಾವೇಶ ಮಾಡ್ತೀನಿ ನಿಮ್ಮ ವಿರುದ್ಧ ಅಂತ ಹೇಳ್ತಾರೆ. ಮೀಟಿಂಗ್ ಏನಾಯ್ತು? ಮಾಡಲಿಯಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಜನವರಿಗೆ ಅಧ್ಯಕ್ಷ ಥರ ಬದಲಾವಣೆ ಆಗುತ್ತೆ, ಅನಧ್ಯಕ್ಷನಾಗ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಯತ್ನಾಳ್ ಅವರು. ಆಮೇಲೆ ಹೈಕಮಾಂಡಿಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ. ಅಧ್ಯಕ್ಷ ಬದಲಾವಣೆ ಒಳ್ಳೇದಾಗಲಿ ಅವ್ರಿಗೆ. ನಾನೇನು ಕೆಟ್ಟದ್ದು ಲಿಂಗಾಯತ ಅಧಿವೇಶನವನ್ನು ಮಾಡ್ತೀವಿ ಅನ್ಕೊಂಡು ಲಿಂಗಾಯತ ಅಧಿವೇಶನ ಮಾಡಲಪ್ಪ. ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ನಿಮ್ಮನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ, ಪಕ್ಷ ಸಂಘಟನೆ ಮಾಡಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನಗೇನು ಜವಾಬ್ದಾರಿ ಕೊಟ್ಟಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಏನಪ್ಪ ಒಂದು ನಿಮಿಷಪ್ಪ ಹೇಳೋಣ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಅವರ ಬಂಡವಾಳವನ್ನು ಬಯಲಿಗೆಳಿತಕ್ಕಂಥದ್ದು, ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ, ಇವರ ಕಿವಿಹಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಮಾತನಾಡೋರಿದ್ದೇವೆ. ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ, ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ, ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ ಇವತ್ತು. ಹೇಳಪ್ಪ. ನಾಳೆ ಈಗ ನೀವು ವಕ್ಫದು ಇದು ಮಾಡಿದ್ರಿ 3 ಟೀಮಲ್ಲಿ, ಎಷ್ಟು ಎಕರೆ ಆ ಥರ ಇದೆ ಏನು? ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ. ಅಧಿವೇಶನ ನಂತರವೂ ಕೂಡ ಪ್ರವಾಸನ ಮುಂದುವರಿಸ್ತೇವೆ. ಅಂತಿಮವಾಗಿ ನಾವು ವರದಿನ ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇದೆ, ಅಧ್ಯಕ್ಷರಿಗೆ ನಾವು ವರದಿಯನ್ನು ನೀಡ್ತೇವೆ. ಆ ಸಂದರ್ಭ ತಿಳಿಸ್ತೇವೆ.
ಹಾಲಿನ ದರ ಮತ್ತೆ ಹೆಚ್ಚಳ ಮಾಡಕ್ಕೆ ಹೊರಟಿದೆ ಸರ್. ಹಾಲಿನ ದರ ಹೆಚ್ಚಳ ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರದವರು. ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳನ್ನು. ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ರಾಜ್ಯದಲ್ಲಿ ಬಾಣಂತಿಯರು, ಗರ್ಭಿಣಿಯರದು ಸಾವು, ಮಕ್ಕಳು ಸಾವು ತುಂಬ ಸೀರಿಯಸ್ ಆಗಿದೆ. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು, ಗರ್ಭಿಣಿಯರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡವು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು, ಯಾವ ರೀತಿ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ. ಮೀಟಿಂಗ್ ಆದ ಬಳಿಕ ಯತ್ನಾಳ್ ಅವರು ಶಿವಮೊಗ್ಗದಲ್ಲಿ ಸಮಾವೇಶ ಮಾಡ್ತೀನಿ ನಿಮ್ಮ ವಿರುದ್ಧ ಅಂತ ಹೇಳ್ತಾರೆ ಸರ್. ಮೀಟಿಂಗ್ ಏನಾಯ್ತು? ಮಾಡಲಿಯಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಜನವರಿಗೆ ಅಧ್ಯಕ್ಷ ಥರ ಬದಲಾವಣೆ ಆಗುತ್ತೆ, ಅನಧ್ಯಕ್ಷನಾಗ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಯತ್ನಾಳ್. ಆಮೇಲೆ ಹೈಕಮಾಂಡಿಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ. ಅಧ್ಯಕ್ಷ ಬದಲಾವಣೆ ಒಳ್ಳೇದಾಗಲಿ ಅವ್ರಿಗೆ. ನಾನೇನು ಕೆಟ್ಟದ್ದು ಬಯಸಲ್ಲ. ಅಧಿವೇಶನವನ್ನು ಮಾಡ್ತೀವಿ ಅನ್ಕೊಂಡು ಲಿಂಗಾಯತ ಅಧಿವೇಶನ ಮಾಡಲಪ್ಪ. ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ನಿಮ್ಮನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ, ಪಕ್ಷ ಸಂಘಟನೆ ಮಾಡಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನಗೇನು ಜವಾಬ್ದಾರಿ ಕೊಟ್ಟಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು.